ಸೊ ಫೇಮ್, ಸಕ್ಸಸ್, ಮನಿ ನಿಮ್ಮನ್ನು ಚೇಂಜ್ ಮಾಡೋಕ್ಕೆ ಬಿಟ್ಟು ಇಲ್ಲ ನೀವು? ಅಂದರೆ ಮಾಡಿಲ್ಲ ಅನ್ನೋದಕ್ಕಿಂತ ಆಗಬಾರ್ದು ಅಂತ ಐ ಪ್ರೇ ಫಾರ್ ದ್ಯಾಟ್. ಅಂದರೆ ಯಾವತ್ತೂ ಅದಾಗಬಾರ್ದು ಅಂತ ನನಗಾಗಲಿ ರಿಷಬ್ಗಾಗಲಿ. ಆ್ಯಂಡ್ ಅದ್ರದ್ದು ನೀಡೂ ಇಲ್ಲ ಅಂತ, ಅವಶ್ಯಕತೆಯೂ ಇಲ್ಲ. ಸೊ ನಮಗೆ ಬಂದಿರೋ ಫೇಮ್ ನಾನು ನಿಮಗೆ ಕೊಡೋಲ್ಲ, ನನಗೆ ಬಂದಿರೋ ಸಕ್ಸಸ್ ಇಲ್ಲ ಮನಿ ನಿಮಗೆ ಕೊಡೋಲ್ಲ. ವಾಟ್ ಯು ಎಕ್ಸ್ಪೆಕ್ಟ್? ಜಸ್ಟ್ ಅ ಸ್ಮೈಲ್, ಒಂದು ಒಳ್ಳೆ ಮಾತು, ಒಂದು ರೆಸ್ಪಾನ್ಸ್, ದಟ್ಸ್ ಇಟ್. ಅಷ್ಟೇ ಸಾಕಲ್ವಾ? ಏನಿದೆ, ಲೈಫ್ ಈಸ್ ಆಲ್ ಅಬೌಟ್ ಲವ್. ಸೊ ಇಬ್ಬರು ಜೀವನದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಅಂದರೆ ಇವತ್ತಕ್ಕೆ ಕೇಳಿದ್ರೆ ಮುಂದಕ್ಕೆ ಏನಿಗೆ, ಯಾವ ವಿಚಾರಕ್ಕೆ ಎದುರು ನೋಡ್ತಾ ಇದ್ದೀರಾ? ಯಾಕೆಂದರೆ ಬಹುಶಃ ಜನಸಾಮಾನ್ಯರು ನೋಡೋ ಅಂಥದ್ದು ಈಗ ಲೈಫಲ್ಲಿ ಏನು ಬೇಕಪ್ಪ ಚೆನ್ನಾಗಿರೋಕ್ಕೆ, ನೆಮ್ಮದಿ ಬೇಕು, ಒಳ್ಳೆ ಸಂಸಾರ ಬೇಕು, ದುಡ್ಡು ಬೇಕು, ಸಕ್ಸಸ್ ಬೇಕು ಅಂತ ಈಗ ಒಂದಷ್ಟು ಇಟ್ಕೊಂಡಿರ್ತಾರಲ್ಲ, ಚೆಕ್ ಆಫ್ ದ ಬಾಕ್ಸ್, ಟಿಕ್ ಆಫ್ ದ ಬಾಕ್ಸ್. ಸಮಾಜದ ಕಣ್ಣಲ್ಲಿ ಬೇಕಾಗಿರೋ ಎಲ್ಲ ಅಂಶಗಳನ್ನು ನೀವು ನೋಡಿದ್ದೀರಾ. ಆದರೆ ನಿಮ್ಮ ಕಣ್ಣಲ್ಲಿ ನಿಮಗೆ ನಿಮ್ಮ ಲೈಫಿಂದ ಇನ್ನೂ ಏನು ಬೇಕಂತ ಯಾವ ವಿಚಾರಕ್ಕೆ ಹಸಿವಿದೆ ನಿಮ್ಮಿಬ್ಬರಿಗೆ? ಕೆಲಸ ಅಷ್ಟೆ ಇಬ್ಬರಿಗೂ. ಯಾಕಂದರೆ ಆ ಕೆಲಸದಿಂದನೇ ಅಲ್ವಾ ಇವತ್ತು ಏನು ಬಂದಿದೆ, ಅದೆಲ್ಲದು ಆ ಕೆಲಸದಿಂದ ಬಂದಿರೋದು. ಇವಾಗನೂ ದೇವರು ನಾವು ಕೇಳಲಿಲ್ಲ, ಇದನ್ನು ಕೇಳ್ದೆ ಎಲ್ಲದೂ ಕೊಟ್ಬಿಟ್ಟಿದ್ದಾನೆ. ರಿಷಬ್ ಯಾವತ್ತೂ ತುಂಬ ಆನೆಸ್ಟಾಗಿ ಕೇಳಿದ್ದು, ನನಗೆ ಕೆಲಸ ಕೊಡು ದೇವ್ರೆ, ನನಗೆ ಕೆಲಸ ಕೊಡು. ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಕೆಲಸ ಇಲ್ಲದೆ ತುಂಬ ವರ್ಷ ಅವ್ರು ಇದ್ದಿದ್ದರಿಂದ ಅವ್ರಿಗೆ ಆ ಕೆಲಸದ ಮೇಲೆ ಒಂದು ಹಸಿವಿತ್ತು. ನನಗೊಂದು ಕೆಲಸ ಕೊಟ್ಬಿಟ್ರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂದರೆ ಆ ಥರ ಮಾಡ್ತೀನಿ ಅನ್ನೋ ಥರದ್ದು ಅವ್ರ ತಲೆಯಲ್ಲಿ ಇದ್ದಿದ್ದು. ಅವ್ರು ನಾನು ಮೀಟ್ ಮಾಡಿದ ಟೈಮಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಆ ಥರ ದೇವರು ಹೆಂಗೆ ಕೆಲಸ ಕೊಟ್ಟ ಅಂದರೆ ಇವತ್ತು ರಿಷಬ್ಗೆ ನನಗೊಂಚೂರು ರೆಸ್ಟ್ ಮಾಡಬೇಕಂತ ಅಂದ್ರೂ ಬಿಡ್ತಾ ಇಲ್ಲ, ಕೆಲಸ ಮುಗೀತಿಲ್ಲ, ಆ ಥರ ಕೆಲಸ ಕೊಟ್ಟಿದ್ದಾನೆ. ಸೊ ಇನ್ನು ಮುಂದೆನೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಿಕಾಸ್ ವಿ ಹ್ಯಾವೆಂಟ್ ಪ್ಲ್ಯಾನ್ಡ್ ಏನೂ ಲೈಫಲ್ಲಿ, ಎಲ್ಲ ಅದಾಗ್ತಾ ಹೋಯಿತು. ಸೊ ಇನ್ನು ಮುಂದೆನೂ ನಮಗೇನು ಪ್ಲ್ಯಾನ್ ಇಲ್ಲ. ಲೈಫಲ್ಲಿ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಸ್ಪ್ರೆಡ್ ಲವ್, ಬಿ ಆನೆಸ್ಟ್, ಅಷ್ಟೇ. ಕೀಪ್ ದಟ್ ಇನ್ನಸೆನ್ಸ್, ಆನೆಸ್ಟಿ ಅಲ್ಲ, ಆನೆಸ್ಟಿ ಅಷ್ಟೇ. ಸೊ ಈಗ ಬಹುಶಃ ಈಗ ಯಶ್ವಂತವ್ರಿಗೆ ಹೇಗೆ KGF ಮುಂಚೆ ಒಂದು ಲೆಕ್ಕನೋ, KGF ಆದಮೇಲೆ ಇನ್ನೊಂದು ಲೆಕ್ಕನೋ, ಅದೇ ಥರ ಬಹುಶಃ ರಿಷಬ್ ಸರ್ಗೂ ಹೇಳ್ಬೋದಾ ಕಾಂತಾರಕ್ಕೆ ಮುಂಚೆ ಒಂದು ಲೆಕ್ಕ, ಕಾಂತಾರ ಆದಮೇಲೆ ಲೆಕ್ಕ ಅಂತ? ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಸ್ಕೇಲ್ ಆಫ್ ದ ಮೂವಿ ಆ ಥರ ಅಂತ ಅನ್ನಿಸ್ತಿಲ್ಲ ನನಗೆ. ಬಿಕಾಸ್ ರಿಷಬ್ ಒಬ್ಬ ಯಾವ ಥರ ನನಗೆ ಅವರು ಡೈರೆಕ್ಟರ್ ಆಗಿನೂ ತುಂಬ ಇಷ್ಟ. ಯಾವ ಥರ ಡೈರೆಕ್ಟರ್ ಅಂದರೆ ಅವ್ರಿಗೆ ಅದೆಲ್ಲ ಇಲ್ಲ, ನಾಳೆ ಬೆಳಗ್ಗೆ ಯಾವುದೋ ಒಂದು ಚಿಕ್ಕ ಕತೆ, ಒಂದು ಸ್ಮಾಲ್ ಬಜೆಟ್ ಮೂವಿ ಮಾಡ್ತೀನಿ ಅಂತಲೂ ಹೊರಡ್ಬೋದು ಅವರು. ಅವ್ರಿಗೊಂದು ಬೇರೆ ಥರದ್ದು ಒಂದು ಕತೆನೂ ತಲೆಗೆ ಬರ್ಬೋದು. ಆ ಥರದ ಮನುಷ್ಯ ಅವರು. ಅಂದರೆ ಅವರೊಂದು ಕಿರಿಕ್ ಪಾರ್ಟಿ ಆದಾಗ ನಮ್ಮ ಜರ್ನಿಯಲ್ಲಿ ನೋಡಿರೋ ಥರ ಎಷ್ಟೊಂದು ಬೇರೆ ಥರದ ಸಿನಿಮಾಗಳು ಬಂತು. ಹಿ ವಾಸ್ ಲೈಕ್, ಇಲ್ಲ ನಾನು ಸರ್ಕಾರಿನೇ ಮಾಡೋದು ಅಂತ ಅಂದ್ಕೊಂಡು, ಆ ಸರ್ಕಾರಿಗೆ ನಮಗೆ ಆ ಟೈಮಲ್ಲಿ ಇವನ್ ಆಫ್ಟರ್ ಕಿರಿಕ್ ಪಾರ್ಟಿ ಬೇರೆ ಸಿನಿಮಾಗಳು ಮಾಡಿದರೆ ಈಸಿಲಿ ಪ್ರೊಡ್ಯೂಸರ್ ಸಿಗ್ತಿದ್ರು. ಆ ಸರ್ಕಾರಿಗೆ ಪ್ರೊಡ್ಯೂಸರ್ಸ್ನ ಹುಡ್ಕೋದು, ಇನ್ವೆಸ್ಟ್ಮೆಂಟ್ ಹುಡ್ಕೋದು ಅಷ್ಟು ಕಷ್ಟ ಆಗಿತ್ತು ಇವನ್ ಆಫ್ಟರ್ ದ ಕಿರಿಕ್ ಪಾರ್ಟಿ, ಬಿಕಾಸ್ ಹಿ ಚೋಸ್ ದಟ್ ಕೈಂಡ್ ಆಫ್ ಮೂವಿ. ಬಟ್ ಅವ್ರಿಗೆ ಹಿ ವಾಸ್ ಫರ್ಮ್, ನಾನು ಇದೇ ಮಾಡ್ತೀನಿ ಅಂತ, ಐ ಹ್ಯಾವ್ ಟು ಡೂ ದಿಸ್, ಐ ವಿಲ್ ಡೂ ಇಟ್ ಅಂತ ಮಾಡಿದ್ರು. ಅದು ಚೆನ್ನಾಗಾಯಿತು, ನಮ್ಮ ಕಮರ್ಷಿಯಲಿನ ಎಲ್ಲ ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ. ಹಾಗೆ ಸೊ ರಿಷಬು ಏನೂ ತುಂಬ ಪ್ಲ್ಯಾನ್ ಮಾಡಲ್ಲ. ಬಟ್ ಜನದ ಎಕ್ಸ್ಪೆಕ್ಟೇಷನ್, ಆ್ಯಸ್ ಯು ಸೆಡ್, ಲೈಕ್ ಲಾಸ್ಟ್ ಕಾಂತಾರಕ್ಕೆ ಈ ಕಾಂತಾರಕ್ಕೆ ನೀವು ನೋಡಿದ್ರೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದರಲ್ಲಿ ಹೀಗೆ ಮಾಡಿದ್ದಾರೆ, ನೆಕ್ಸ್ಟು ಏನು ಮಾಡ್ಬೋದು ಅನ್ನೋದು. ಅದೊಂದು ಸ್ವಲ್ಪ ಆ ಒತ್ತಡ ಸ್ವಲ್ಪ ಇರುತ್ತೆ ಅಷ್ಟೆ. ಅವ್ರ ಥರದ ಲೆವೆಲಲ್ಲಿರೋರು ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಒಂದು ಹೆಂಡತಿಯಾಗಿ, ಒಂದು ಪಾರ್ಟ್ನರ್ ಆಗಿ, ಅವರ ಟೀಮ್ ಮೆಂಬರ್ ಆಗಿ ನೀವು ಹೇಗೆ ನೋಡಿದ್ದೀರಾ ಅವರನ್ನು? ಅವ್ರಿಗೆ ಲೈಫಲ್ಲಿ ಅದೊಂದು ಅವ್ರು ಯಾವಾಗಲೂ ಹೇಳಿತಾರ ಎಕ್ಸೈಟ್ಮೆಂಟು, ಅವರು ಸುಮ್ಮನೆ ಹೇಳಲ್ಲ ಅದು. ಅಂದರೆ ನಾಟ್ ಇಂಟರ್ವ್ಯೂಸ್ ಸಿಗಲ್ಲ, ನಾನು ಲೈಫಲ್ಲೇ ನೋಡ್ತೀನಲ್ಲ, ಎಕ್ಸೈಟ್ಮೆಂಟು ಇಲ್ಲ, ಎಕ್ಸ್ಪೆಕ್ಟೇಷನ್ನೂ ಇಲ್ಲ, ಏನು ತುಂಬ ಎಕ್ಸ್ಪೆಕ್ಟು ಮಾಡಲ್ಲ ಅವರು. ಈಗ ಅಂದರೆ ಸೀರಿಯಸ್ಲಿ ನೀವು ಅವ್ರಿಗೆ ಇವಾಗ ನಮ್ಮದೊಂದು ಗಿರಿಕತೆ ವರ್ಕ್ ಆಗಿಲ್ಲ, ನೀವು ಅವತ್ತು ನೋಡಿದ್ರು ರಿಷಬ್ ಹಾಗೇ ಇದ್ರು. ನೆಕ್ಸ್ಟ್ 4 monthsಲ್ಲಿ ಕಾಂತಾರ ಅಷ್ಟು ದೊಡ್ಡ ಸಿನಿಮಾ ಆಯಿತು, ಆವಾಗಲೂ ರಿಷಬ್ ಹಾಗೇ ಇದ್ರು. ಅದು ಅಂದರೆ ಕೇರಳ 3 ಕಿಳಿಯಲ್ಲ ಅವ್ರಿಗೆ. ಹೇಗಂದರೆ ಈಗ ಗಿರಿಕತೆ ವರ್ಕ್ ಆಗಿಲ್ಲ, ನಾನು ನೆಕ್ಸ್ಟ್ ಏನಾದರೂ ಒಂದು ಸೂಪರಾಗಿ ಮಾಡಬೇಕು, ನಾನು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅವ್ರನ್ನ ಡಿಸಪಾಯಿಂಟ್ ಮಾಡೋಂಗಿಲ್ಲ, ಚೆನ್ನಾಗಿ ಮಾಡ್ತೀನಿ. ಕಾಂತಾರ ಆಯಿತು, ತುಂಬ ಚೆನ್ನಾಗಾಯಿತು, ಇದಕ್ಕಿಂತ ಚೆನ್ನಾಗಿ ನನಗೆ ಇನ್ನೇನು ಮಾಡೋಕ್ಕಾಗತ್ತೆ, ಆ ಥಾಟ್ ಪ್ರೋಸೆಸ್ ಬಿಟ್ಟರೆ ಇಲ್ಲ ನಂದು ಈ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಅವ್ರು ಯಾವತ್ತೂ ಒನ್ ಡೇ ಅಪ್ಸೆಟ್ ಆಗಿ ಕೂತಿದ್ದು ನಾನು ನೋಡಿಲ್ಲ. ಸಿನಿಮಾ ತುಂಬ ಚೆನ್ನಾಗಾದಾಗ ತುಂಬ ಖುಷಿಯಲ್ಲಿ ಆ ಥರದ್ದೇನು ತುಂಬ ಸೆಲೆಬ್ರೇಷನ್ ಮೂಡಲ್ಲೂ ನೋಡಿಲ್ಲ. ಕಾನ್ಸ್ಟೆಂಟಾಗಿ ಆ ತಲೆ ಓಡ್ತಾನೆ ಇರುತ್ತೆ, ಇದು ಒಂದಾದರೆ ಇನ್ನೇನು ಅನ್ನೋ ಥರದ್ದು ಬಿಟ್ಟರೆ. ಸೊ ಅವರಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಬಟ್ ಸಮಾಜದ ಎಕ್ಸ್ಪೆಕ್ಟೇಷನ್, ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್, ಆ ಭಾರನ ಹೇಗೆ ತೊಗೋತಾರೆ? ಅದನ್ನು ಭಾರ ಥರ ಅವ್ರು ತೊಗೊಳಲ್ಲ. ಒಂದು ಸಿನಿಮಾನ ಅವ್ರು ಸಿನಿಮಾ ಥರನೇ ನೋಡ್ತಾರೆ. ಅವ್ರ ಕತೆ ಅಷ್ಟೇ ಹೀರೋ, ಅದಾದಮೇಲೆ ಅದು ಸ್ಕೇಲ್ ದೊಡ್ಡದಾಗತ್ತಾ, ಬೇರೆ ಎಲ್ಲ ಇದಾಗತ್ತಾ, ಅದೆಲ್ಲ ಮತ್ತೆ. ಲೈಕ್ ಉದಾಹರಣೆ ಕಾಂತಾರ ಆದಮೇಲೆ ಕಾಂತಾರ ಚಾಪ್ಟರ್ 1, ಕಾಂತಾರ ಸಕ್ಸಸ್ ಆಗೋದ್ಮೇಲೆ ಯೂಶಲಿ ದ ನೆಕ್ಸ್ಟ್ ಸೀಕ್ವೆಲ್ ಪ್ರೀಕ್ವೆಲ್ಗೋ ಕಂಪ್ಯಾರಿಸನ್ ಬಂದ್ಬಿಡತ್ತೆ. ಆ ಸ್ಕೇಲ್
ಮತ್ತು ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋದು ಇದೆಲ್ಲ ಮಾರ್ಕೆಟ್ನ ವೈಬ್ ಅಲ್ವಾ. ಹೌದು ಸೊ ಅವ್ರು ರೀಡ್ ಮಾಡಿರ್ತಾರೆ ಆ್ಯಂಡ್ ಸೊ ಯು ಸೇಯಿಂಗ್ ಅದನ್ನು ಅವ್ರು ಬರೀ ಒಂದು ನ್ಯೂಕ್ಲಿಯಸ್ಸಲ್ಲಿ ಕಥೆಯಾಗಿ ನೋಡಿ ಅಲ್ಲಿ ಏನು ಮಾಡಬೇಕೋ ಮಾಡ್ತಾರೆ ಹೊರತು ಅದು ಕರೆಕ್ಟಾಗಿದ್ರೆ ಹೂರ್ಣ ಒಬ್ಬಟ್ಟು ಚೆನ್ನಾಗಿರುತ್ತೆ ಅನ್ನೋದು ಅವ್ರ ನಂಬಿಕೆ. ಅದೇ ನಂಬಿಕೆ ಅವರು ಇಲ್ಲಿವರೆಗೆ ಆ ಜರ್ನಿ ಇಲ್ಲಿವರೆಗೆ ತೊಗೊಂಡು ಬಂದಿರೋದ ಹಾಗೆ. ಈಗ ಕಾಂತಾರ ಸಿನಿಮಾ ಹಿಟ್ ಆಯ್ತಲ್ಲ ಲಾಸ್ಟ್ ಟೈಮ್, ಅವಾಗ ಎಲ್ರಿಗೂ ಅದು ಸ್ಮಾಲ್ ಬಜೆಟ್ ಅಂತ ಅನ್ನಿಸ್ತು. ಬಟ್ ಸಿನಿಮಾ ಮಾಡಬೇಕಾದ್ರೆ ರಿಷಬ್ಗೆ ಎಷ್ಟು ಟೆನ್ಷನ್ ಇತ್ತು ಅಂದರೆ ಫಸ್ಟ್ ಟೈಮ್ ಇಷ್ಟು ನನ್ನ ನಂಬಿ ಪ್ರೊಡ್ಯೂಸರ್ ಇಷ್ಟು ದುಡ್ಡು ಹಾಕಿದ್ದಾರೆ. ಇದು ರಿಷಬ್ ಕರಿಯರ್ದು ಬಿಗ್ ಬಜೆಟ್ ಸಿನಿಮಾ. ಅದಕ್ಕಿಂತ ಮುಂಚೆ ಇನ್ನೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಪ್ರೊಡಕ್ಷನಲ್ಲಾಗಿರಲಿ ಚಿಕ್ಕ ಬಜೆಟಲ್ಲಿ ಮಾಡ್ತಿದ್ದಿದ್ದು. ಆ್ಯಂಡ್ ನಮ್ಮಿಬ್ಬರಿಗೂ ಅದು ಒಂದೇನಂದರೆ ಈ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿರೋದ್ರಿಂದ, ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇತ್ತು, ಕುತ್ಕೊಂಡು ಚಿಕ್ಕ ಚಿಕ್ಕ ವಿಷಯಕ್ಕೆ ಬಜೆಟ್ ಹಾಕಿರೋದ್ರಿಂದ, ಚರ್ಚೆ ಮಾಡಿರೋದ್ರಿಂದ, ಒಂದು ಶೂಟಿಂದ ಪ್ರಮೋಷನ್ ತನಕ ಎಲ್ಲ ಫೇಸಲ್ಲೂ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಇನ್ವಾಲ್ವ್ ಆಗಿ ಬಂದಿರೋದ್ರಿಂದ ಆ ಮನಿದ ವ್ಯಾಲ್ಯೂ ಗೊತ್ತಿದೆ. ಇವತ್ತಿಗೆ ನೀವು ಲಾಸ್ಟ್ ಟೈಮ್ ಅದು ಸಿನಿಮಾ ದೊಡ್ಡದಾದಾಗ ಚಿಕ್ಕ ಬಜೆಟ್ ಆಯಿತು, ಬಟ್ ರಿಷಬ್ಗೆ ಅದು ದೊಡ್ಡ ಬಜೆಟ. ನಮ್ಗೆ ಎಲ್ಲರಿಗೂ ಆ ಸ್ಟ್ರೆಸ್ ಇತ್ತು, ಇಷ್ಟು ಸಿನಿಮಾಗೆ ಇಷ್ಟು ದುಡ್ಡು ಹಾಕಿದ್ದಾರೆ, ಇದು ಕಾಣಿಸ್ಬೇಕು ಸ್ಕ್ರೀನಲ್ಲಿ ಅನ್ನೋದು. ಅವತ್ತಿಗೆ ಇಟ್ ವುಡ್ ಹ್ಯಾವ್ ಬಿನ್ ಅಬೌಟ್ 20-30 crore ಆಗಿತ್ತು ಕಾಂತಾರ. ಬಟ್ ಅಂದರೆ ಸಿನಿಮಾ ಹಿಟ್ಟಾದಾಗ ಜನಕ್ಕೆ ಇದು ಸ್ಮಾಲ್ ಬಜೆಟ್ ಸಿನಿಮಾ ಇಷ್ಟು ಜಾಸ್ತಿ ಆಯಿತು ಅಂತ ಅನ್ನಿಸ್ತಲ್ಲ. ಬಟ್ ರಿಷಬ್ಗೆ ಮಾಡಬೇಕಾದ್ರೆ ಅದು ಬಿಗ್ ಬಜೆಟ್ ಸಿನಿಮಾನೇ. ಸೊ ನಮ್ದು ಅಲ್ಲಿವರೆಗೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಈ ಸಲ ಕಾಂತಾರ ಮಾಡಬೇಕಾದ್ರೂ ಹಾಗೇನೆ. ಇವಾಗ VFX ಬೇರೆ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಎಲ್ಲರೂ ಹೇಗೆ ಈ ಬಜೆಟಲ್ಲಿ ಇಷ್ಟು ಚೆನ್ನಾಗಾಯಿತು ಅಂತ ಎಲ್ಲ ಹೇಳ್ತಾರಲ್ಲ. ಬಟ್ ರಿಷಬ್ ಫೋಕಸ್ಸೇ ಅದೇ, ಅಂದರೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ಅದಷ್ಟು ಫ್ರೇಮಲ್ಲಿ ಕಾಣಿಸ್ಬೇಕು, ಇನ್ನೆಲ್ಲೂ ಒಂದು ಸ್ವಲ್ಪನೂ ವೇಸ್ಟ್ ಆಗೋದಕ್ಕೆ ಬಿಡಲ್ಲ. ಅಂದರೆ ಅವರು ಒಂದು ರೈಟರು, ಡೈರೆಕ್ಟರು, ಆ್ಯಕ್ಟರ್ ಆಗಿ ಅದ್ರ ಜೊತೆಗೆ ಪ್ರೊಡಕ್ಷನ್ ಆ್ಯಂಡ್ ಅದಕ್ಕೆ ಏನಾಗ್ತದೆ ಅದು ಎವ್ರಿ ಡೇ ಅವ್ರ ತಲೆಯಲ್ಲಿ ಅದು ರನ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನನಗೆ ಒಂದು ಕಾಸ್ಟ್ಯೂಮ್ ಮಾಡಬೇಕಾದ್ರೆ ನಾನು ಬರೀ ಕಾಸ್ಟ್ಯೂಮ್ ಡಿಸೈನರ್ ಥರ ಆ ಥಾಟ್ ಪ್ರೊಸೆಸಲ್ಲಿ ಮಾಡೋಕ್ಕಾಗಲ್ಲ. ದೆರ್ ಇಸ್ ದಟ್ ಒಂದು ಆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿರೋದ್ರಿಂದ ಆ ಪ್ರೊಡ್ಯೂಸರ್ ಮೈಂಡ್ ಸೆಟ್ ಥರದ್ದು ಒಂದು ಇರುತ್ತೆ. ಇದಕ್ಕೆ ಇಷ್ಟು ಕೊಡ್ತಿದ್ದಾರೆ ನನಗೆ ಪ್ರೊಡ್ಯೂಸರ್ ಅಂದರೆ ಇದಕ್ಕಿಂತ ಜಾಸ್ತಿ ಕಾಣಿಸೋ ಥರ ನಾನು ತೋರಿಸ್ಬೇಕು, ಇದೆಲ್ಲೂ ವೇಸ್ಟ್ ಆಗಬಾರ್ದು ಅನ್ನೋದೇ ಥಾಟ್ ಪ್ರೊಸೆಸ್ ಇದೆ. ಈವನ್ ಅರವಿಂದ್ ಅವ್ರಿಗೂ ಕೂಡ ಅವ್ರದ್ದು ಜರ್ನಿ ಹಾಗೆ ಇದೆ ಅಲ್ವಾ. ಅವರು ತುಂಬ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ಕೊಂಡು ಬಂದು ಇವತ್ತೊಂದು ದೊಡ್ಡ ಒಳ್ಳೆ ಸಿನಿಮಾಟೋಗ್ರಫರ್ ಆಗಿದ್ದಾರೆ. ಸೊ ಅವರೂ ಎಲ್ಲೂ ಏನೂ ವೇಸ್ಟ್ ಆಗೋದಕ್ಕೆ ಬಿಡಲ್ಲ. ಅಂದರೆ ಪ್ರತಿಯೊಬ್ಬರು ಅದೇ ಥರದ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಬೇರೆಯವ್ರಿಗೆಲ್ಲ ಅದು ಬಜೆಟ್ ಇಷ್ಟರಲ್ಲಿ ಹೀಗಾಗಿದೆಯಾ ಅಂದರೂ ನಮಗದು ಇಷ್ಟು ಆಗ್ತಿದೆಯಲ್ಲ, ಇದಿಷ್ಟು ಚೆನ್ನಾಗೇ ಕಾಣಿಸ್ಲೇಬೇಕು ಅನ್ನೋದೊಂದು ಹೋರಾಟ, ಅದೊಂದು ಮೈಂಡಲ್ಲಿ ಯಾವತ್ತೂ ಇರುತ್ತೆ. ಸೊ ಅದು ಹಾಗಾಗಿ ಎಲ್ಲೂ ಏನೂ ವೇಸ್ಟ್ ಆಗಲ್ಲ. ಇಟ್ಸ್ ಫ್ರೇಮಲ್ಲೇ ಇರುತ್ತೆ, ನಿಮಗೆ ಸಿನಿಮಾದಲ್ಲೇ ಇರುತ್ತೆ, ಸ್ಪೆಂಡ್ ಆಗಿರೋ ಮನಿ ಅಲ್ಲೇ ಕಾಣಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ. ಆ್ಯಂಡ್ ಹೊಂಬಾಳೆನೂ ನಮಗೆ ಲೈಕ್ ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಇಟ್ಸ್ ಅ ಪವರ್ ಹೌಸ್. ಅವ್ರದ್ದು ಸಪೋರ್ಟ್ ಆಗಿರಲಿ, ಅಂದರೆ ಪ್ಲ್ಯಾನಿಂಗ್ ಆಗಿರಲಿ, ಅವ್ರೊಂದು ಸ್ಟೋರಿನ ಪಿಕ್ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರಲ್ಲ, ದಟ್ ಈಸ್ ಗುಡ್. ಅಂದರೆ ಎಷ್ಟು ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸರ್ಸ್ ಅದು ಮಾಡ್ತಾರೆ ಗೊತ್ತಿಲ್ಲ. ವಿಜಯಣ್ಣ ಎಲ್ಲ ನಮಗೆ ಅಣ್ಣ ಅಂತಾರ, ನಾವು ಪ್ರೊಡ್ಯೂಸರ್ ಥರ ನೋಡೋದೇ ಇಲ್ಲ. ಅಂದರೆ ಅಲ್ಲಿ ನಮ್ಮದೇ ವಿಜಯ್ ಕಿರಗುಂದೂರ್ ಸರ್ ಅವರಾಗಲಿ, ಚಲ್ವೆ ಸರ್ ಆಗಲಿ, ಒಂದು ಅಂದರೆ ಸಿನಿಮಾ ಇದಕ್ಕೇನೋ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಆ ಥರದ ಮೈಂಡ್ ಸೆಟ್ ಅಲ್ಲ. ನಾವೆಲ್ಲ ಒಂದು ನಮ್ಮದೇ ಒಂದು ಪ್ರಪಂಚ, ಅಲ್ಲಿ ಆ ಕಾಂತಾರ ವರ್ಲ್ಡಲ್ಲಿ ಅಲ್ಲಿ ಇರ್ತೀವಲ್ಲ. ಅವ್ರು ಇಲ್ಲಿಂದ ಅಲ್ಲೇನಾದರೂ ಒಂದು ಜಾಸ್ತಿ ಮಳೆ ಆಯಿತು, ಇನ್ನೇನೋ ತೊಂದರೆ ಆಯಿತು, ಏನಾದ್ರೂ ಸಡನ್ನಾಗಿ ಫ್ಲೈ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ, ಟೀಮ್ನೆಲ್ಲ ಗ್ಯಾದರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಆ ಟೈಮಿಗೆ ಅದು ಬೇಕಾಗಿರುತ್ತೆ. ಆಮೇಲೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ಎಷ್ಟು ಅಂದರೆ ತುಂಬ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಇಟ್ ಈಸ್ ನಾಟ್ ಈಸಿ ಅಲ್ಲ ಆ ಥರದ ಲೊಕೇಶನಲ್ಲೆಲ್ಲ. ಇವ್ರುಗಳು ಏನು ಲೊಕೇಶನ್ ಓಕೆ ಮಾಡ್ತಾರೆ ಅದರಲ್ಲಿ ಶೂಟ್ ಮಾಡೋದಕ್ಕೆ ಅರೇಂಜ್ ಮಾಡೋದಾಗಿರಲಿ, ಎಲ್ಲದನ್ನು ಹ್ಯಾಂಡಲ್ ಮಾಡೋದಾಗಿರಲಿ, ಡೈಲಿ 100 ಟುಗೆದರ್ಸ್ ವೆಹಿಕಲೇ ಬರ್ತಿತ್ತು. ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಅಲ್ಲಿಂದ ಆಗಿರಲಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಲಾಸ್ಟ್ ನಮ್ಮದು ರಿಲೀಸ್ ಅಂದರೆ ತುಂಬ ಕುತ್ತಿಗೆಗೆ ಬಂದಿತ್ತು ಕೆಲಸಗಳು. ರಿಲೀಸ್ ಡೇಟ್ ಅನೌನ್ಸ್ ಆಗಿಬಿಟ್ಟಿತ್ತು, ಶೂಟಿಂಗ್ ಮುಗ್ದಿದ್ದೇ ಲೇಟ್ ಆಗೋಯಿತು, ಮಳೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದ. ಸೊ ಪೋಸ್ಟ್ ಪ್ರೊಡಕ್ಷನ್ದು ಟೈಮಲ್ಲೂ ಆಗಿರಲಿ ವಿಜಯಣ್ಣ ಆ್ಯಂಡ್ ಟೀಮೆಲ್ಲ ಹೋಗಿ ಕೊಚ್ಚಿಯಲ್ಲಿ ಕೂತ್ಕೊಂಡಿದ್ರು. ಆ ಥರ ಒಂದು ತುಂಬ ಸ್ಟ್ರೆಂತ್ ಫೀಲ್ ಆಗುತ್ತೆ ಟೀಮ್ಗೆ. ನಾಟ್ ಓನ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಒಂದು ಟೀಮ್ ಆಗಿ ಜೊತೆಗಿರ್ತಾರಲ್ವ, ಅದೊಂದು ಸ್ಟ್ರೆಂತ್ ಅದು.